ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ನಾವು ಇವತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜನೆ ಮಾಡಿರುವಂತಹ 2026ರ ಚಿತ್ರಸಂತೆಯಲ್ಲಿ ಇದ್ದೀವಿ. ಈ ಬಾರಿಯ ಚಿತ್ರಸಂತೆಯ ವಿಶೇಷತೆ ಏನು, ಯಾವ ರೀತಿಯ ಕಲಾವಿದರು ಭಾಗಿಯಾಗಿದ್ದಾರೆ, ಇಡೀ ಚಿತ್ರಸಂತೆಯ ಝಲಕನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. Costume hogi for my collective conscious color series, where I'm asking coins from everybody, such as like different people have come here, right? And I'm collecting coins as representing a collective consciousness, and I'll be making an installation with macrame and embroidery. So this is like a first edition. I wanted to do documentation. Thank you guys for doing that for me. It makes me happy. Okay, that's about it. It goes. I'm a student, final year student of Karnataka Chitrakala Parishad Evening College in sculpture. This is a mask. We all come with different masks. As an artist, we should reflect on that as well, right? So I'm representing that with the mask and also the collective consciousness of the work that we do. Thank you for documenting this. Peace out, guys. Thank you so much. ಇದರಲ್ಲಿ 3 ಥರದ ಐಟಮ್ಸ್ ಇದೆ. ಈಗ ಗ್ಲಾಸ್ ಬೀಡ್ಸ್ದು ನೆಕ್ಲೆಸಸ್ ಇದೆ, ಮತ್ತು ಇದು ಕೀ ಚೈನ್ಸ್ ಇದೆ, ಮತ್ತು ಟೈಸ್ ಇದೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ದು. ಸೊ ಇದೆಲ್ಲ ಯೂಶ್ವಲಿ ಈಗ ಮ್ಯಾಕ್ಸಿಮಲಿಸ್ಟ್ ಸ್ಟೈಲ್ ವಾಪಸ್ ಬರ್ತಾ ಇದೆ ಅಲ್ಲ, ಅದಕ್ಕೆ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಹಿಂಗೆ ಸೆಟ್ ಮಾಡಿರೋದು. ನಾನು ಖುಷಿ ಅಂತ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ತರ ಆರ್ಟ್ ವರ್ಕ್ಸ್ ಇದೆ ಎಲ್ಲ ಕಡೆ. ಬೇರೆ ಕಲರ್ಫುಲ್ ಆಗಿದೆ, ಕೆಲವು ಬ್ಲಾಕ್ ಅಂಡ್ ವೈಟ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಜನನೂ ಅಷ್ಟೇ. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಇಷ್ಟು ಜನ ಆರ್ಟಿಸ್ಟ್ ನೋಡಿ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತಾ ಇದೆ. ಪ್ಲಸ್ ಫಸ್ಟ್ ಟೈಮ್ ಇದು ಇಷ್ಟು ಜನ ಮಧ್ಯ ಆರ್ಟ್ ನೋಡೋದು ತುಂಬ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಇನ್ಸ್ಪೈರ್ಡ್ ಆಗಿ ನೆಕ್ಸ್ಟ್ ಇವಾಗ ಆರ್ಟ್ ವರ್ಕ್ ಮಾಡಿ ನೆಕ್ಸ್ಟ್ ನಮ್ದು ಸ್ಟಾಲ್ ಬರುತ್ತೆ. ಮೇಡಮ್, ಹೇಗೆ ಅನಿಸ್ತಾ ಇದೆ ಚಿತ್ರಸಂತೆಗೆ ಬಂದು? ಎಷ್ಟು ವರ್ಷದಿಂದ ಬರ್ತಿದ್ರಾ? ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಅಲ್ಲ, ತುಂಬಾ ಸತಿಯಿಂದ ಬಂದಿದ್ದೀನಿ ಇಲ್ಲಿ. ಓಕೆ. 2-3 ವರ್ಷ ಇಂದ ಬರ್ತಿದ್ದೀನಿ. ಹೌದಾ? ಹೇಗೆ ಅನ್ಸುತ್ತೆ ಇಲ್ಲಿ ಬಂದಾಗ, ಎಲ್ಲೋ ನೋಡಿದಾಗ? ಎಲ್ಲಾ ತರ ಆರ್ಟಿಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೋ ಮೆನಿ ಆಫ್ ಅಸ್. ಸೊ ತುಂಬಾ ಎಲ್ಲ ಆರ್ಟಿಸ್ಟ್ ನೋಡಂಗೆ ಎಲ್ಲಾ ತರನು ಕಾಣಿಸುತ್ತೆ. ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನೇನು ಪರ್ಚೇಸ್ ಮಾಡಿ ಹೋಗಿದ್ರಾ ಇಲ್ಲಿಂದ ಲಾಸ್ಟ್ ಟೈಮ್? ನಾನು US ಅಲ್ಲಿ ಇರೋದು. ಸೊ ಇಲ್ಲಿಂದ ವಾಟರ್ ಕಲರ್ಸ್ ತಗೊಂಡಿದ್ದೀನಿ. ಸ್ವಲ್ಪ ಈ ಪೆನ್ಸಿಲ್ ಆರ್ಟ್ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ. ಸೊ ಇಲ್ಲಿಂದ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ತಗೊಂಡೋಗಿ ಫ್ರೇಮ್ ಇಲ್ಲಿಂದ ತುಂಬಾನೇ ತಗೊಂಡಿದ್ದೀನಿ. ಸ್ಕಲ್ಪ್ಚರ್ಸ್ ತಗೊಂಡಿದ್ದೀನಿ, ಸ್ವಲ್ಪ ಎಲ್ಲ ಬ್ರಾಸ್ ಐಟಮ್ಸು ಎಲ್ಲ ತಗೊಂಡಿದ್ದೀನಿ. Last year also have came. It was an amazing experience, and this year also very nice. And my sister is also artist. She is also having stall. And what I say, Bangalore I love, because in Odisha I didn't get the chance to display, but here I got the chance to display my art. I'm so happy and overwhelmed to participate in this. Hoping every year I want to participate here. ತುಂಬ ಚೆನ್ನಾಗಿದೆ. ಈ ಸ್ಟಾಲ್ ಕಾರ್ಟೂನಿಸ್ಟ್ ಅಸೋಸಿಯೇಷನ್ದು, ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ದು. ಸೊ ಇಲ್ಲಿ ನಮ್ಮ ಅಪ್ಪನೂ ಇಲ್ಲಿ ಕ್ಯಾರಿಕೇಚರ್ ಎಲ್ಲ ಮಾಡ್ತಾರೆ. ಸೊ 2 ಇಯರ್ಸಿಂದ ನಾವಿಲ್ಲಿ ಸ್ಟಾಲಲ್ಲಿ ಹಾಕ್ತಾ ಇರೋದು. ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ.
ನಾನು ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಇಟ್ಸ್ ಬಿನ್ ಅ ವೈಲ್ ಸಿನ್ಸ್ ಐ ಕೇಮ್. ಸೊ ಫಸ್ಟ್ ಟೈಮ್ ಇಷ್ಟೊಂದು ಜನ ಒಂದೇ ಕಡೆ ನೋಡಿ ಚೆನ್ನಾಗಿದೆ. ಮತ್ತೆ ನಿಮಗೆ ಬೇರೆ ಬೇರೆ ರೀತಿಯ ಪೇಂಟಿಂಗ್ಸ್ ಸಿಗ್ತಾ ಇರುತ್ತೆ, ಬೇರೆ ಕೆಲವು ಕಲ್ಚರ್ ಸಿಗ್ತಾ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಒಂದೇ spot ಅಲ್ಲಿ ಬೇರೆ ಬೇರೆ ಕಲ್ಚರ್ ಸಿಗುತ್ತೆ. ಆ್ಯಕ್ಚುಲಿ ದಟ್ ಈಸ್ ಆ್ಯಕ್ಚುಲಿ ವೆರಿ ನೈಸ್ ಬಿಕಾಸ್ ಒಬ್ಬೊಬ್ಬರದು ಬೇರೆ ಬೇರೆ ಸ್ಟೈಲ್ಸ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಫೈಂಡ್ ಪೀಪಲ್ ಹೂ ಹ್ಯಾವ್ ದ ಸಿಮಿಲರ್ ಪೇಂಟಿಂಗ್ ಸ್ಟೈಲ್ ಆರ್ ಸಿಮಿಲರ್ ಅಪ್ರಿಷಿಯೇಷನ್ ಟುವರ್ಡ್ಸ್ ದಟ್ ಒನ್ ಸ್ಟೈಲ್. ಸೊ ದಟ್ ಈಸ್ ನೈಸ್. ಈ ಕಲಾಕೃತಿ ಬಂದು ಆಂಧ್ರ ಪ್ರದೇಶದಲ್ಲಿ ಮಾಡ್ತೀವಿ, ನೇಟಿವ್ ಆಂಧ್ರ ಪ್ರದೇಶದಿಂದ ಮಾಡಿರೋದು. ಇದು ಹೆಸರು ಬಂದು ಆಂಧ್ರ ಪ್ರದೇಶ್ ಲೆದರ್ ಪಪೆಟ್ರಿ. ನಮಗೆ JA ಟ್ಯಾಗಿಂಗ್ ಆಗುತ್ತೆ. ಇದು ನಮ್ಮ ಪೇರೆಂಟ್ಸ್ ಇಂದ ಮಾಡ್ತಾರೆ, ಲೈಕ್ ಆನ್ಸಿಸ್ಟರ್ಸ್ ಇಂದ ಬಂದಿರೋದು. ನಾವು ತೋಲು ಗೊಂಬೆ ಮಾಡ್ತಾ ಇದ್ವಿ, ತೋಲು ಗೊಂಬೆ ಆಟ ಮಾಡ್ತಾ ಇದ್ವಿ, ಲೈಕ್ ಪಪೆಟ್ ಶೋ ಯೂಸಿಂಗ್ ಈ ಥರ ಪಪೆಟ್ಸ್. ಇದು ಸೀತಾ ಪಪೆಟ್, ರಾವಣ ಪಪೆಟ್, ಹನುಮಾನ್, ಈ ಥರ ದೊಡ್ಡ ದೊಡ್ಡ ಪಪೆಟ್ಸ್ ಇಂದ ಪಪೆಟ್ ಶೋ ಮಾಡಿ ರಾಮಾಯಣ ಮಹಾಭಾರತ ಈ ಥರ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಬಟ್ ಈಗ ಈ ಥರ ಇದಕ್ಕೆ ಸ್ಟಿಕ್ಸ್ ಹಾಕೊಂಡು ಮಾಡ್ತೀವಲ್ಲ, ಲೈಕ್ ಈ ಥರ ಪಪೆಟ್ ಲೈಕ್ ಮಾಡೋದು ಹಿಂದೆಯಿಂದ ಸ್ಕ್ರೀನಿಂದ ಮಾಡ್ತೀವಿ. ತೊಲಗೊಂಬೆ ಆಟ ಅಂತೀವಿ ಇದಕ್ಕೆ. ಇವಾಗ ಜನಾದರಣ ಸ್ವಲ್ಪ ಕಮ್ಮಿ ಐತೆ ಲೈಕ್ ತೊಲಗೊಂಬೆ ಆಟಗೆ. ಸೊ ನಾವೇನ್ ಮಾಡ್ತಾ ಇದೀವಿ ಈಗ, ಇದರ ಗೃಹ ಉಪಕರಣ ವಸ್ತು ಮಾಡ್ತಾ ಇದೀವಿ. ಅಂದ್ರೆ ಲೈಕ್ ಲ್ಯಾಂಪ್ ಶೇಡ್ಸ್, ಲೈಕ್ ಡೋರ್ ಸ್ಟ್ರಿಂಗ್ಸ್, ಈ ತರ ಲ್ಯಾಂಪ್ ಶೇಡ್ಸ್ ಅಲ್ಲಿ ಇವು ಫ್ಲೋರ್ ಲ್ಯಾಂಪ್ಸ್ ಅಂತ ಅಂತೀವಿ ನಾವು. ಫ್ಲೋರಲ್ ಲ್ಯಾಂಪ್ಸ್, ಟೇಬಲ್ ಲ್ಯಾಂಪ್ಸ್ ಡೈರೆಕ್ಟ್ ಆಗಿ ವೈರ್, ಓಲ್ಡರ್ ಅಂಡ್ ವೈರ್ ಹಾಕೊಂಡು ಡೈರೆಕ್ಟ್ ಆಗಿ ಇನ್ಸೈಡ್ ಇಂದ ಲೈಟ್ ಹಾಕಬಹುದು. ಇನ್ಸೈಡ್ ಮನೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ಲೋರ್ ಲ್ಯಾಂಪ್ಸ್ ಅಂತಾರೆ. ಈ ತರ ಇವೆಲ್ಲ ಫ್ಲೋರ್ ಲ್ಯಾಂಪ್ಸ್. ಇದು ಪ್ರೈಸಿಂಗ್ ಡಿಫ್ರೆಂಟ್ ಸರ್, ಲೈಕ್ ಕಸ್ಟಮರ್ ಬೇಸ್ ಮೇಲೆ ಹೋಗ್ತಾ ಇರುತ್ತೆ. ಬಟ್ ನಾವು ಇದು 2000 ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಕಸ್ಟಮರ್ಸ್ ಬಾರ್ಗೇನ್ ಮಾಡ್ತಾರೆ, ಯಾಕಂದ್ರೆ ಇದು ಆರ್ಟ್ ವರ್ಕ್ ಆದ್ರೆ ಸ್ವಲ್ಪ ಫಿಕ್ಸ್ಡ್ ಪ್ರೈಸ್ ಹೇಳಕ್ಕಾಗಲ್ಲ ನಾವು. ಡಿಪೆಂಡ್ಸ್ ಆನ್ ನೀವು ಕಸ್ಟಮರ್ ನಾವು ಹೋಗ್ತಾ ಇರ್ತೀವಿ. 2000 ಮಾಡ್ತೀವಿ, ಲೈಕ್ 1800 1700 ಆ ಥರ ಹೋಗ್ತಾ ಇರ್ತೀವಿ. ಸೊ ಡಿಪೆಂಡ್ಸ್, ಲೈಕ್ ನಮ್ಮ ಹತ್ರ 100 ರೂಪೀಸಿಂದ ಇದಾವೆ ಪ್ರಾಡಕ್ಟ್ಸ್. ಇಟ್ಸ್ ರಿಯಲಿ ನೈಸ್. ಅಂದರೆ ನಿಮ್ಗೆ ಎಲ್ಲ ಥರ ಆರ್ಟ್ ಒಂದೇ ಸ್ಪೇಸಲ್ಲಿ ಸಿಗುತ್ತೆ. ಮತ್ತು ದೊಡ್ಡದಾಗಿ ಎಕ್ಸಿಬಿಷನ್ ಮಾಡೋಕ್ಕಾಗದೇ ಇರೋರು, ಒಳ್ಳೆ ಆರ್ಟಿಸ್ಟ್ ಇರೋರು, ಅವರು ಬಂದು ಇಲ್ಲಿ ಎಕ್ಸಿಬಿಷನ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಅ ನೈಸ್ ಪ್ಲ್ಯಾಟ್ಫಾರ್ಮ್. ಬಟ್ ಸ್ಟಾಲ್ಸ್ ಎಲ್ಲ ಕೊಡೋದು ಇಟ್ಸ್ ನಾಟ್ ಫೇರ್. ಆ್ಯಕ್ಚುಲಿ ಎಷ್ಟೊಂದು ಜನ ಇಫ್ ಯು ಸಿ ಹರ್ ಆರ್ಟ್ ತುಂಬ ಚೆನ್ನಾಗಿದೆ, ಅವ್ರ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟು. ಬಟ್ ಅವ್ರಿಗೆ ಸ್ಟಾಲ್ ಸಿಕ್ಕಿಲ್ಲ. ನಾವು ಬೇರೆ ನೋಡ್ತಾ ಇದ್ದೀವಿ, ನಾರ್ಮಲ್ ಆಗಿರೋರ್ಗೂ ಸ್ಟಾಲ್ ಸಿಕ್ಕಿದೆ, ಮೆರಿಟ್ ಬೇಸಿಸ್ ಮೇಲೆ ಸ್ಟಾಲ್ ಸಿಗ್ತಾ ಇಲ್ಲ ಜನಕ್ಕೆ. ಸೊ ಪ್ರಾಬಬ್ಲಿ ಅದನ್ನ ನೋಡಬೇಕು. ಮತ್ತು ಸ್ಟಾಲ್ಸು ಮೆರಿಟ್ ಬೇಸಿಸ್ ಮೇಲೆ ಕೊಡಬೇಕು, ಆರ್ಟ್ ಬೇಸಿಸ್ ಮೇಲೆ ಕೊಡಬೇಕು. ಅದು ಗೌರ್ಮೆಂಟ್ ನೋಡಬೇಕು ಆ ಪಾರ್ಟ್ನ. ಪ್ರತಿ ವರ್ಷ ಯಾವಾಗಲೂ ಬರ್ತೀವಿ ಇದನ್ನ ನೋಡೋದಕ್ಕೆ. ಸೊ ಆಲ್ರೆಡಿ ಪಾಸ್ಡ್ ಔಟ್ ಆಗಿ 2 years ಆಯಿತು. ಸೊ ಆ ಟ್ರೆಡಿಷನ್ನ ಇನ್ನೂ ಮರೆಯೋಕ್ಕಾಗಲ್ಲ. ಇನ್ನು ನಾವು ವಾಲಂಟಿಯರ್ಸ್ ಆಗಿ ಎಲ್ಲಿ ಓಡಾಡ್ತಾ ಇದ್ವಿ, ಇವಾಗ ನಾವು ಒಂದು ವಿಸಿಟರ್ ಆಗಿ ಬರ್ತಾ ಇದ್ದೀವಿ. ಸೊ ಇನ್ನು ಆ್ಯಕ್ಚುಲಿ ನಾನು ಈಗ ಬಂದಿದ್ದೀನಿ. ಸೊ ಐ ಆಮ್ ವೆರಿ ಕ್ಯೂರಿಯಸ್. ಸೊ ಎವ್ರಿ ಟೈಮ್ ನಾನು ಏನು ಇಂಟ್ರೆಸ್ಟ್ ಅಂದರೆ ಏನು ಥೀಮ್ ಮಾಡ್ತಾರೆ ಇವರು, ಸೊ ಈ ಥರ ಏನು ಮೋಟಿವೇಶನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾವಿದ್ದಾಗೆಲ್ಲ ಒಂದು ವುಮೆನ್ ಆ ಥರ ಎಲ್ಲ ಥೀಮ್ ಕೊಟ್ಟಿರೋದ್ರಿಂದ ಈ ಸರಿ ನೇಚರ್ ಥೀಮ್ ಅಂತ ಅಂದಾಗ ಸೊ ಏನು ಡಿಫ್ರೆಂಟು. ಯೂಶಲಿ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ನಮ್ಮ ಕಾಲೇಜಲ್ಲಿ ಏನು ಅವರು ಡೆಕೋರೇಟ್ ಮಾಡಿದ್ದಾರೆ, ಏನು ವರ್ಕ್ ಮಾಡಿದ್ದಾರೆ, ಸೊ ಅದನ್ನೇ ಆಲ್ಮೋಸ್ಟ್ ನೋಡೋಕ್ಕೆ ಕ್ಯೂರಿಯಸ್ ಆಗಿರ್ತೀನಿ. ಸೊ ಈ ಸರಿ ಏನಾದರೂ ಆರ್ಟ್ ವರ್ಕ್ಸ್ ಎಲ್ಲ ಇನ್ಸ್ಪಿರೇಷನ್, ಸೊ ಹೆಂಗೆ ಡ್ರಾಪ್ ಔಟ್ ಆದರೂ ಕೂಡ ನಾವು ಒಂದು ಇನ್ಸ್ಪಿರೇಷನ್ ಎಲ್ಲೋ ಬೇರೆ ಕೆಲಸಕ್ಕೆ ಹೋದಾಗ ಎಲ್ಲ ಮರ್ತೋಗ್ಬಿಡ್ತೀವಿ. ಸೊ ಅದರಲ್ಲಿರೋ ಸ್ಟ್ರೆಸ್ ಆಗಲಿ ಎಲ್ಲನೂ ಪೇಂಟಿಂಗನ್ನು ಒಂದು ಸ್ವಲ್ಪ ಡ್ರಾಪ್ ಮಾಡಿರ್ತೀವಿ. ಸೊ ಇಲ್ಲಿ ಬಂದಾಗ ಆ್ಯಕ್ಚುಲಿ ಎಷ್ಟು ಮೋಟಿವೇಟ್ ಆಗುತ್ತೆ ಅಂದರೆ ನಾನು ಮಾಡ್ಬೋದಲ್ಲ ಅನ್ನೋದೊಂದು ಮೋಟಿವೇಶನ್ ಇರುತ್ತೆ. ಸೊ ಇದನ್ನ ಮಿಸ್ ಮಾಡದೆ ಪ್ರತಿ ವರ್ಷನೂ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಇದು 3rd year ಬರ್ತಾ ಇದ್ದೀನಿ ಆಫ್ಟರ್ ಕಾಲೇಜ್. ಸೊ ಖುಷಿ ಆಗ್ತದೆ. ತುಂಬಾ ಚೆನ್ನಾಗಿದೆ. ಈ ಸಲ ತುಂಬಾ ಹೆಚ್ಚು ಕಡಿಮೆ ಒಂದು 2,000 ಜನ ಆರ್ಟಿಸ್ಟ್ ಬಂದಿರ್ಬೋದು. ಅವರು ಒಬ್ಬೊಬ್ರದ್ದು ಅಂದ್ರೆ ಒಂದು 20, 30, 50 ಪೇಂಟಿಂಗ್ ಗಂಟ ತರ್ತಾರೆ ಸರ್. ತಮಿಳ್ನಾಡು ಪೇಂಟಿಂಗ್ಸ್ಗಳು ತುಂಬಾ ಚೆನ್ನಾಗಿದೆ.
ಮತ್ತೆ ನಮ್ಮ ಕರ್ನಾಟಕ ಪೇಂಟಿಂಗ್ ನಮ್ಮ ಮೈಸೂರಿಂದ ಗಂಗಾಧರ್ ಅಂತ ಬಂದಿದ್ದಾರೆ, ಲಾಸ್ಟ್ ಎಂಡಿಂಗ್ ಅಲ್ಲಿ ಇದ್ದಾರೆ. ಅವ್ರ ಪೇಂಟಿಂಗು ತುಂಬಾ ಚೆನ್ನಾಗೈತೆ. ಲಾಸ್ಟ್ ಎಂಡಿಂಗ್ ಅಲ್ಲಿ ಇದ್ದಾರೆ. ಒಂದು ಟೈಗರ್ಸ್ ಮಾಡಿದ್ದಾರೆ, ಓನ್ ಫೋಟೋಗ್ರಫಿ ಮಾಡಿ ಟೈಗರ್ಸ್ ವರ್ಕ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗೈತೆ. ಹೇಗೆ ಅನಿಸ್ತಾ ಇದೆ ಚಿತ್ರಸಂತೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತಿದ್ರಾ? ಪ್ರತಿ ವರ್ಷ ಬರ್ತೇವೆ ಅಂದ್ರೆ 2 years ಇಂದ ಬರ್ತಾ ಇದೆ. ಓಕೆ, ನಿಮ್ಗೆ ಅನಿಸ್ತಿದೆ? ಬಹಳ ಚೆನ್ನಾಗಿದೆ. ಈ ಸತಿ ಜಾಸ್ತಿ ಪೇಂಟಿಂಗ್ ಕಲೆಕ್ಷನ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಇಂದ. ಚೆನ್ನಾಗಿದೆ ಈ ಸತಿ. ನೀವು ಎಷ್ಟು ವರ್ಷದಿಂದ ಬರ್ತಿದ್ರಿ? ನಾವು 3-4 years ಇಂದ ಬರ್ತಾ ಇದ್ವಿ. ಏನ್ ಇಷ್ಟ ಆಯ್ತು ಈ ಬಾರಿ ನಿಮ್ಗೆ? ಅದೇ ಪಟಚಿತ್ರ, ಯಂಗ್ ಏಜ್ ಇಂದ ಓಲ್ಡ್ ಏಜ್ ಎಲ್ಲಾರು ಪೇಂಟಿಂಗ್ ಮಾಡ್ತಾರೆ. ಅವ್ರು ಎಲ್ಲಾರು ಶೋಕೇಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಬಂದ್ ನೋಡಕ್ಕೆ ಪ್ರತಿ ವರ್ಷ. ಥ್ಯಾಂಕ್ ಯು. ಏನ್ ಸ್ಪೆಷಾಲಿಟಿ ಮೇಡಮ್ ಈ ಆಕ್ಚುಲಿ ನನಗೆ ಬರ್ಡ್ಸ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬರ್ಡ್ಸ್ ರಿಲೇಟೆಡ್ ಮಾಡಿದ್ದಾರೆ. ಆಮೇಲೆ ಅದು ಸ್ಪಿರಿಚುವಲ್, ಅದು ಕೃಷ್ಣ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಮೂಲತಃ ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಥ್ಯಾಂಕ್ ಯು. ಐ ಆಮ್ ಸೋ ಎಕ್ಸೈಟೆಡ್. ಸೊ ಯಾವಾಗ ಇಲ್ಲಿ ಸಂತೆ ನಡೆಯುತ್ತೆ ಅಂದ ತಕ್ಷಣ ನಾನು ಐ ಆಮ್ ಹಿಯರ್ ಮೋಸ್ಟ್ ಆಫ್ ದ ಟೈಮ್. ಸೊ ಐ ರಿಯಲಿ ಎಂಜಾಯ್. ಓನ್ಲಿ ಆನ್ ಆರ್ಟಿಸ್ಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪೇನ್ ಅಂಡ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅದರಿಂದ ಅಂತ. ಸೊ ದಟ್ ಬ್ಯೂಟಿ ಅದ್ರ ಕಣ್ಣಿಂದ ಹಿಡಿದು ನಾನು ಐ ಆಮ್ ಅಬ್ಸರ್ವಿಂಗ್ ಆಲ್ ದ ಇದು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಇನ್ನೂ ಏನು ತಗೊಂಡಿಲ್ಲ. ಸೊ ಐ ಆಮ್ ಜಸ್ಟ್ ಹ್ಯಾವಿಂಗ್ ಅ ಲುಕ್ ಅರೌಂಡ್. ಸೊ ಐ ಆಮ್ ರಿಯಲಿ ನೈಸ್. ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ಸರ್, ಲೆಕ್ಕ ಇಲ್ಲ. ಸೊ ಇಲ್ಲಿ ಏನಿದ್ರು ಬರ್ತಾ ಇರ್ತೀನಿ. ನಾಟ್ ಓನ್ಲಿ ಹಿಯರ್. ಸೊ ಮಲ್ಲೇಶ್ವರಂ ಸಂತೆ, ಎಲ್ಲಿ ಸಂತೆ ಆದ್ರೂ ಯೂಶಲಿ ಐ ಗೋ. ಯಾವ್ದು ತುಂಬಾ ಇಷ್ಟ ಆಯ್ತು? ಸೊ ಬೇಸಿಕಲಿ ಐ ಆಮ್ ಸೀಯಿಂಗ್ ಓನ್ಲಿ ಪೇಂಟಿಂಗ್ಸ್. ಸೊ ಐ ಲೈಕ್ ಈ ಥರ ನ್ಯಾಚುರಲ್ ಇದಿರುತ್ತಲ್ಲ, ಅದು ನನಗೆ ಇಷ್ಟ ಆಗುತ್ತೆ. ಮೋರ್ ದೆನ್ ದೇವರು ಅದೆಲ್ಲ ಮಾಡ್ತಾರಲ್ಲ, ಅದು ಅಷ್ಟೊಂದು ಐ ಡೋಂಟ್ ಅಪ್ರಿಷಿಯೇಟ್. ನನಗೆ ಈ ಥರದ್ದು ಇಷ್ಟ ಆಗುತ್ತೆ. ನನ್ನ ಹೆಸರು ರಶ್ಮಿ ಅಂತ. ಓಕೆ, ಯಾವ ರೀತಿ ಪೇಂಟಿಂಗ್ ಸಿಗುತ್ತೆ? ನಾನು ಕ್ಯಾನ್ವಾಸ್ ಪೇಂಟಿಂಗ್ಸ್ ಮಾಡ್ತೀನಿ. ಆಕ್ರಿಲಿಕ್ ಪೇಂಟಿಂಗು, ಆಯಿಲ್ ಆನ್ ಕ್ಯಾನ್ವಾಸು, ಚಾರ್ಕೋಲು. ಐ ಡೀಲ್ ವಿತ್ ಆಲ್ ದ ಮೀಡಿಯಮ್ಸ್. ಡಿಫ್ರೆಂಟ್ ಮೀಡಿಯಮ್ಸ್ ಇಂದ ಮಾಡ್ತೀನಿ ನಾನು. ಇದೆಲ್ಲ ಸ್ಟಿಲ್ ಲೈಫ್. ಎಷ್ಟು ವರ್ಷದಿಂದ ಬರ್ತಿದ್ದೆ? ನಾನು ಒಂದು 15 ವರ್ಷದಿಂದ. 15 ವರ್ಷದಿಂದ. ಹೇಗೆ ಅನಿಸ್ತಾ ಇದೆ? ಪ್ರತಿ ವರ್ಷ ಬರ್ತಿರ್ತೀರಿ? ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಂ. ಸೊ ಇದು ಪೇಪರ್ ಕ್ವಿಲ್ಲಿಂಗ್ ಅಂತ, ಪೇಪರ್ನ ರೋಲ್ ಮಾಡಿ ಮಾಡ್ತೀವಿ. ಇವಾಗ ಇದು ಮಾಡಿರೋದು ಮ್ಯಾಗ್ನೆಟ್ಸ್. ಸೊ ಸಕ್ಯುಲೆನ್ಸ್ ತುಂಬ ಟ್ರೆಂಡ್ ಆಗಿದೆ. ಎಲ್ಲರ ಮನೇಲಿ ಸಕ್ಯುಲೆನ್ಸ್ ಇದೆ. ಇಲ್ಲ ಅಂದರೆ ಇದನ್ನ ಹಾಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಮಗಳೇವೋ ಆರ್ಟಿಸ್ಟೇ. ಓದುವಾಗ ಅವ್ರಿಗೆ ಸ್ಟಾಲ್ ಇಡೋ ಅವಕಾಶ ಇರ್ತಾ ಇರಲಿಲ್ಲ. ಈಗ ಓದ್ ಮುಗ್ದಾಯ್ತು, ಫಸ್ಟ್ ಟೈಮ್ ಇಟ್ಟಿದ್ದಾರೆ. ಸೊ ಅವಳ ಪ್ರಿಂಟ್ಸು ಇದೆ, ಜೊತೆಗೆ ಇದೊಂದು ಈ ಸಲ ಅಡಿಷನ್. ಟ್ಯಾಟೋ ತರ ಅಂದ್ರೆ ಫ್ಯಾಬ್ರಿಕ್ ಕಲರ್ ನಲ್ಲಿ ಟ್ಯಾಟೋ ಹಾಕ್ತಾ ಇದ್ವಿ. ಕಂಪ್ಲೀಟ್ ಟ್ಯಾಟೂ ಅಲ್ಲ ಇದು? ಕಂಪ್ಲೀಟ್ ಟ್ಯಾಟೋ ಅಲ್ಲ, ಕಲರ್ ಅಲ್ಲಿ. ಕಲರ್ ಅಲ್ಲಿ ನೀರ್ ಹಾಕಿದ್ರೆ ಹೋಗ್ಬಿಡುತ್ತೆ. ಫೇಸಿಗೆ ಸ್ಕಿನ್ ಎಫೆಕ್ಟ್ ಏನೂ ಆಗೋದಿಲ್ಲ. ಏನು ಆಗೋದಿಲ್ಲ ಸರ್. ದೊಡ್ಡವ್ರಿಗೆ ಹಾಕ್ತಿವಿ ಬಂದ್ರೆ. ಹಾ ಸರ್. ಹೇಗೆ ಅನಿಸ್ತಾ ಇದೆ ಚಿತ್ರಸಂತೆ? ಚಿತ್ರಸಂತೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾವು ಎಲ್ಲ ಪೇಂಟಿಂಗ್ ಹಾಕಿದೀವಿ ಸರ್. ನಮ್ಮ ಪೇಂಟಿಂಗ್ಸ್ ಎಲ್ಲ ಮಾರಾಟ ಆಗ್ತಾ ಇದಾವೆ. ಮತ್ತೆ ನಾವೆಲ್ಲ ಪೇಂಟಿಂಗ್ಸ್ ನೋಡಿ ಮತ್ತೆ ಬೇರೆ ಬೇರೆ ತರ ಯಾವ ತರ ಪೇಂಟಿಂಗ್ ಮಾಡ್ಬೋದು ಅಂತ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಇದಾವೆ. ಈ ತರ ಎಲ್ಲ ಖುಷಿ ಅನಿಸ್ತಾ ಇದೆ ಸರ್. ಫಸ್ಟ್ ಟೈಮ್ ಬಂದಿದ್ದ? ಇದು ಸೆಕೆಂಡ್ ಟೈಮ್. ಹಾ ಸರ್. ಫಸ್ಟ್ ಟೈಮ್ ಬಂದಾಗ ನಾವೇನು ವರ್ಕ್ ತಂದಿದ್ದಿಲ್ಲ ಸರ್, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸರ್. ಈ ಸರ್ತಿ ನಾವು ಕೂಡ ವರ್ಕ್ ಮಾಡ್ಕೊಂಡು ಬಂದು ಸ್ಟಾಲ್ ಬುಕ್ ಮಾಡಿ ಹಾಕಿದ್ವಿ ಸರ್. ಪ್ರತಿ ವರ್ಷ ಬರ್ತೀವಿ. ಚೆನ್ನಾಗಿದೆ ಈ ವರ್ಷ. ಇನ್ನೂ ಸ್ವಲ್ಪ ನೋಡೋದಿದೆ. ಈಗ ಎಷ್ಟು ಇಂಪ್ರೂವ್ ಆಗಿದೆ ಅಷ್ಟೇ. ಈ ಸ್ವಲ್ಪ ಮಕ್ಕಳಿಗೂ ತೋರಿಸ್ಬೇಕಲ್ವ, ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಮುಂದಿನ. ಚೆನ್ನಾಗಿದೆ. ಚಿತ್ರಸಂತೆ ತುಂಬಾ ಚೆನ್ನಾಗಿ ಅನಿಸಿದೆ. ಆರ್ಟ್ ಲವರ್ಸ್ಗಂತೂ ಇಲ್ಲಿ ಬರಲೇಬೇಕಂತ ಹೇಳ್ತೀನಿ. ನಾವು ಇಲ್ಲಿ ಸ್ಟಾಲ್ ಹಾಕಿದ್ದೀವಿ 1 2 3 9 ಅಂತ ನಮ್ಮ ಸ್ಟಾಲ್ ನಂಬರ್ ಇನ್ಸ್ಟಿಟ್ಯೂಟಿಂದ ಹಾಕಿರೋದು. ಸೊ ಎಲ್ಲರೂ ಖಂಡಿತ ಬರಬೇಕು, ನೋಡಬೇಕು. ಎಲ್ಲರೂ ಆರ್ಟ್ನ ನೋಡಿ
ನಿಮಗೂ ಇನ್ಸ್ಪೈರ್ ಆಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ ಮಾಡೋಕ್ಕೆ ಅಂತ ಹೇಳಿ. ಖುಷಿ ಅನಿಸ್ತದೆ ಎಲ್ಲ ಜನಸಂದಣಿ ಮತ್ತು ಕಲಾ ಪ್ರದರ್ಶನ. ನಮ್ಮ ಕಲಾ ಪ್ರದರ್ಶನ ಎಲ್ಲ ಕಡೆ ಇದಾಗುತ್ತೆ, ಪಬ್ಲಿಸಿಟಿ ಆದಂಗೆ ಆಗುತ್ತೆ. ಅದೇ ಏನು ನೀವೆಲ್ಲ ಒಟ್ಟಿಗೆ ಬಂದಿರೋದಾ? ಏನು ಎಷ್ಟು ಜನ ಬಂದಿದ್ರಿ ಇಲ್ಲಿಗೆ? ನಾವೊಂದು 6 ಮೆಂಬರ್ಸ್ ಬಂದಿವಿ. ಏನು ಸ್ಪೆಷಾಲಿಟಿ ಇದರಲ್ಲಿ? ನೀವು ಪೋರ್ಟ್ರೇಟ್ ಮಾಡ್ತೀವಿ, ಪೇಂಟಿಂಗ್ಸ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ ಎಲ್ಲ ಥರ. ಲೈ ಭಾವಚಿತ್ರ, ಸ್ಕಲ್ಪ್ಚರ್ ಮೂರ್ತಿ ಎಲ್ಲ ಮಾಡ್ತೀವಿ ಪೇಂಟಿಂಗ್ಸ್. ಎಷ್ಟು ಕಾಸ್ಟ್ ಮಾಡ್ತೀವಿ ಇದಕ್ಕೆ ಒಬ್ಬರಿಗೆ? 400. ನಾವು ಫೋಟೋ ಕೊಟ್ಟರು ಓಕೆನಾ ಇಲ್ಲ ನಾರ್ಮಲ್? ಅಲ್ಲ, ನಾರ್ಮಲ್ ಲೈವ್ ಮಾಡ್ತೀವಿ, ಫೋಟೋ ಇಟ್ಕೊಂಡು ಮಾಡ್ತೀವಿ. நான் வந்து 4 இயர்ஸாக இங்கே ஒர்க் பண்ணிட்டு இருக்கேன். ஒரு ஜனவரி 1னா ஜனவரி 4 சண்டே கம்பல்சரி வச்சுருவாங்க. கம்பல்சரி வந்து நாங்கள் ஒர்க் பண்ணுவோம். அது இல்லாமல் லைவ் ட்ராயிங் பண்ணுவோம். ஒர்க் எடுத்துகிட்டு வந்து நாங்கள் தனியாக இங்கே டிஸ்பிளே பண்ணுவோம். நாங்கள் மட்டும் இல்லாமல் எங்கள் காலேஜ் ஸ்டூடெண்ட் நிறைய பேர் வருவாங்க. 4 இயர்ஸ் நான் முடிச்சுட்டு போனவங்களும் வருவாங்க. கம்பல்சரி முடிச்சுட்டு போனவங்க வந்து ஒர்க் பண்ணி கம்பல்சரி சேல்ஸும் பண்ணிட்டு வருவாங்க. அதேமாரி இப்போ காலேஜ் உள்ளேருந்து பண்ணுறதுக்கும் இங்கே வந்து பண்ணுறதுக்கும் நிறைய எக்ஸ்பீரியன்ஸ் இருக்குது எங்களுக்கு. பார்க்குறவங்க எப்படி எதிர்பார்க்குறாங்கன்னு சொல்லிட்டு எங்களுக்கு புரியும். அது இல்லாமல் நாங்கள் எந்த அளவுக்கு பண்ணியிருக்கோம், மற்றவங்க எந்த அளவுக்கு பண்ணியிருக்காங்கன்னு சொல்லிட்டு நாங்கள் நிறைய பார்ப்போம். நம்ம பண்ணுறது இல்லாமல் மற்றவங்க எந்த அளவுக்கு பண்ணியிருக்காங்க, மற்றவங்க பார்க்கும்போது நம்மளுடைய ஒர்க் நம்ம எப்படி இருக்குன்னு சொல்லிட்டு நம்ம கொஞ்சம் பார்த்து நம்ம மிஸ்டேக் நம்ம கரெக்ஷன் பண்ணிக்கலாம். அது கொஞ்சம் யூஸ்ஃபுல்லாக இருக்கும். அது இல்லாமல் மற்ற இதெல்லாம் விட இங்கே கொஞ்சம் பார்க்கும்போது ಬ್ಯಾಂಗ್ಳೂರ್ನ ಸ್ವಲ್ಪ பார்க்கும்போது ಓವರಾಲ್ கொஞ்சம் நல்லா இருக்கும். ಇಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಚಿತ್ರಕಲೆಗಾರರಿಗೆ ಒಂಥರ ಆಪರ್ಚುನಿಟಿ ಆದಂಗೆ, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಇದೆಲ್ಲ ಅವ್ರದ್ದು ಆರ್ಟ್ ಪ್ರದರ್ಶನ ಮಾಡಿ ಎಲ್ಲ ತೋರಿಸಿ ಅವ್ರದ್ದು ಎಷ್ಟಾಗುತ್ತೆ ಅಷ್ಟು ಸೇಲ್ಸ್ ಮಾಡಿ ಚೆನ್ನಾಗಿ ಅವ್ರು ಮಾಡ್ತಿರ್ತಾರೆ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಿ ಇಲ್ಲಿ? ನಾವು ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್ಸ್ ನಾವೇ ಆ್ಯಕ್ಚುಲಿ ವಾಲಂಟಿಯರಿಂಗ್ ಎಲ್ಲ ಮಾಡ್ತಿರೋದು. ಸೊ ಅವ್ರಿಗೆ ಏನು ಸಪೋರ್ಟ್ ಬೇಕು ಎಲ್ಲ ನಾವು ಮಾಡ್ತೀವಿ ಕಾಲೇಜ್ ಕಡೆಯಿಂದ.